ಮಕ್ಕಳನ್ನು ಬೇಸಿಗೆ ರಜೆಯಲ್ಲಿ ಅಥವಾ ಚಳಿಗಾಲದ ರಜೆಯಲ್ಲಿ ಮಕ್ಕಳನ್ನು ಸಮುದ್ರದ ತಡಕ್ಕೆ ಕರೆದುಕೊಂಡು ಹೋಗಿ ಸಮುದ್ರವನ್ನು ತೋರಿಸಿ ಸಮುದ್ರವನ್ನು ನೋಡಿ ಮಕ್ಕಳು ತುಂಬ ಆನಂದ ಪಡುತ್ತಾರೆ. ಎಲ್ಲರಿಗೂ ಸಮುದ್ರ ನದಿ ಅಂದರೆ ಎಲ್ಲರಿಗೂ ಇಷ್ಟನೇ. ಆದರೆ ಮುಂದೆ ಮುಂದೆ ಹೋಗಬೇಡಿ, ದಡದಲ್ಲಿ ನಿಂತು ಆಟವಾಡಿಸಿ. ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡುತ್ತಾರೆ ನೀವೇ ನೋಡಿ. ಸಮುದ್ರ ದಡದಲ್ಲಿರುವ ಉಸುಕಿನಲ್ಲಿ ಅವರು ಏನು ಆಕೃತಿಗಳನ್ನು ಮಾಡುತ್ತಾರೆ, ಹೊಂಡಗಳನ್ನು ಮಾಡುತ್ತಾರೆ. ಅವರಿಗೆ ಮಕ್ಕಳಿಗೆ ಉಸುಕಿನಲ್ಲಿ ಆಟವಾಡುವುದೆಂದರೆ ತುಂಬ ಖುಷಿ. ಶ್ರೀರಾಮ್ ಅಂತ ಬರೀತಾರೆ. ಶ್ರೀರಾಮ್ ಅಂತ ಬರೆದ ಕೂಡಲೇ ಅದು ಯಾವಾಗಲೂ ಸಮುದ್ರದ ನೀರು ಶ್ರೀರಾಮ್ ಬರೆದಿರುವಾಗ ಅದನ್ನು ಅಳಿಸ್ಕೊಂಡು ನಾವೆಲ್ಲೇ ಬರೆದಿದ್ರು ಅದು ಬಂದುಬಿಟ್ಟು ಅಳಿಸುತ್ತೆ ಅಂತ ಹೇಳ್ತಾರೆ ಹಿರಿಯರು. ಅದೇ ಥರ ಬಂದು ಅದು ಅಳಿಸ್ಕೊಂಡು ಹೋಗುತ್ತೆ. ಶ್ರೀರಾಮ್ ಅಂತ ಬರೆದಾಗೆಲ್ಲ ಸಮುದ್ರ ಉಕ್ಕಿ ಬಂದು ಅದನ್ನು ಅಳಿಸ್ಬಿಡುತ್ತೆ. ಆ ಥರ ಎಲ್ಲರೂ ಹೇಳ್ತಾರೆ. ಅದೇ ಥರ ಆಗುತ್ತೆ. ನಾವು ಚಿಕ್ಕಂದಿನಿಂದ ಸಮುದ್ರಗಳನ್ನು ನೋಡಿದ್ದೀವಿ, ಅದೇ ಥರ ಆಗುತ್ತೆ. ಮಕ್ಕಳಿಗೆ ಸಮುದ್ರದ ತಡದಲ್ಲಿ ಆಡೋದಂದರೆ ತುಂಬ ಖುಷಿ. ನೀವು ನಿಮ್ಮ ಮಕ್ಕಳನ್ನು ರಜದಲ್ಲಿ ಕರೆದುಕೊಂಡು ಹೋಗಿ. ಇದು ಅರೇಬಿಯನ್ ಸೀ, ಉತ್ತರ ಕನ್ನಡದಲ್ಲಿರುವಂತೆ ಕಾರವಾರದಲ್ಲಿರುವಂಥ ಅರೇಬಿಯನ್ ಸೀ. ನಮ್ಮೂರಾದ ಅಂಕೋಲಾದಲ್ಲಿ ಬೆಳಂಬಾರದಲ್ಲಿ ಈ ಸಮುದ್ರ ಇದೆ. ಅಲ್ಲಿ ಮಕ್ಕಳನ್ನು ನಾವು ಕರೆದುಕೊಂಡು ಹೋಗಿದ್ವಿ ರಜಕ್ಕೆ. ಮಕ್ಕಳು ನೋಡಿ ಯಾವ ಥರ ಅದನ್ನೆಲ್ಲ ಅಗಿದು ಬಗಿದು ಆಟವಾಡುತ್ತಿದ್ದಾರೆ. ಎಲ್ಲ ಮಕ್ಕಳಿಗೂ ಸಮುದ್ರ ನೋಡುವುದೆಂದರೆ ತುಂಬ ಖುಷಿ. ನೀವು ಅವರನ್ನು ಕರೆದುಕೊಂಡು ಹೋಗಿ. ಕರ್ನಾಟಕದಲ್ಲಿ ಸಮುದ್ರ ಉತ್ತರ ಕನ್ನಡದ ಅಂದರೆ ಕಾರವಾರದಲ್ಲಿದೆ, ಮಂಗಳೂರಲ್ಲಿದೆ, ಭಟ್ಕಳ ಎಲ್ಲ ಕಡೆ ಇದೆ. ಮತ್ತು ಗೋವಾದಲ್ಲೂ ಇದೆ. ಗೋವಾ ಅಂದರೆ ಕರ್ನಾಟಕಕ್ಕೆ ಬರೋಲ್ಲ, ಕರ್ನಾಟಕ ಬಾರ್ಡ್ರ್ ಬರುತ್ತೆ. ನೀವು ಮಕ್ಕಳನ್ನು ರಜದಲ್ಲಿ ಕರೆದುಕೊಂಡು ಹೋಗಿ ತೋರಿಸಿ. ಮಕ್ಕಳಿಗೂ ಖುಷಿಯಾಗುತ್ತೆ. ಮಕ್ಕಳು ಕಥೆಗಳನ್ನು ಮಾಡಿ ಆಟ ಆಡ್ತಾರೆ, ತುಂಬ ಖುಷಿ ಪಡ್ತಾರೆ. ಯಾವ ಥರ ಈ ಮಕ್ಕಳು ನಮ್ಮ ಮನೆ ಮಕ್ಕಳು ಯಾವ ಥರ ಆಟ ಆಡ್ತಾಯಿದ್ದಾರೆ ನೋಡಿ, ಅವರು ತುಂಬ ಖುಷಿ ಪಡ್ತಾಯಿದ್ದಾರೆ. ಸ್ವಲ್ಪ ಸಂಜೆ ಹೊತ್ತಿಗೆ ಹೋದರೆ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಹೋದರೆ 10 ಗಂಟೆ ಒಳಗಡೆ ಹೋಗಬೇಕು, ಇಲ್ಲ ಸಂಜೆ 4:30 ನಂತರ. ಯಾಕಂದರೆ ತುಂಬ ಬಿಸಿಲು ಸಮುದ್ರ ತೀರದಲ್ಲಿ ಯಾವಾಗಲೂ ಬಿಸಿಲು ಜಾಸ್ತಿ. ಸಮುದ್ರ ತೀರದ ಪ್ರದೇಶದಲ್ಲಿ ಯಾವಾಗಲೂ ಬಿಸಿಲು ಜಾಸ್ತಿ ಇರುತ್ತೆ. ಅದಕ್ಕಾಗಿ ಮಕ್ಕಳಿಗೆ ಬಿಸಿಲಾಗ್ಬಿಡುತ್ತೆ. ಈವ್ನಿಂಗ್ ಹೋದರೆ ಚೆನ್ನಾಗಿರುತ್ತೆ. ಸನ್ಸೆಟ್ಟೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಸನ್ಸೆಟ್ಟು. ಅಲ್ಲಿ ಗಾಳಿ ಬರ್ತಾ ಇರುತ್ತೆ. ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಅವರಿಗೂ ಸಮುದ್ರ ಹೇಗಿರುತ್ತೆ ಅಂತ ತೋರಿಸ್ಲಾಗುತ್ತೆ. ಇವಾಗ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಕಡೆ ಸಮುದ್ರ ತೀರದ ಜನರಿಗೆಲ್ಲ ಸಮುದ್ರ ನೋಡಿರ್ತಾರೆ. ಆದರೆ ಈ ಸಿಟಿ ಕಡೆಗಿರುವಂಥವರು, ಮಲೆನಾಡು ಸಿಟಿ ಕಡೆಗಿರುವಂಥವರಿಗೆಲ್ಲ ಸಮುದ್ರ ಎಲ್ಲ ನೋಡಿರಲ್ಲ. ಆ ಥರ ಮಕ್ಕಳನ್ನು ಕರ್ಕೊಂಡೋಗಿ. ನಮ್ಮೂರಲ್ಲಂತೂ ಸಮುದ್ರ ತುಂಬ ಚೆನ್ನಾಗಿದೆ. ಅದೇ ತೀರದಲ್ಲಿ ನಿಂತುಕೊಂಡು ನೋಡ್ಬೋದು ಆರಾಮಾಗಿ. ಎಲ್ಲ ಮಕ್ಕಳನ್ನು ಒಂದು ಸಲ ಸಮುದ್ರಗಳನ್ನು ತೋರಿಸಿ, ರಜದಲ್ಲಿ ಅವರುಗಳನ್ನು ಕರ್ಕೊಂಡೋಗಿ ಟ್ರಿಪ್ಪಿಗೆಲ್ಲ ಕರ್ಕೊಂಡೋಗಿ ತೋರಿಸಿ. ಆದರೆ ಮಳೆಗಾಲದಲ್ಲಿ ಕರ್ಕೊಂಡು ಹೋಗಬೇಡಿ. ಜೂನ್, ಜುಲೈ, ಆಗಸ್ಟ್, ಅಕ್ಟೋಬರ್ ವರೆಗೂ ತುಂಬ ಮಳೆ ಇರುತ್ತೆ. ಆವಾಗ ನೀರು ತುಂಬ ಜಾಸ್ತಿ ಬರುತ್ತಿರುತ್ತೆ, ನೀರಿನ ರಭಸ ಜಾಸ್ತಿ ಇರುತ್ತೆ. ಆವಾಗ ಮಕ್ಕಳುಗಳೇನಾದರೂ ಅದ್ರ ಹತ್ರ ಹೋದರೆ ಅದು ಎಳ್ಕೊಂಬಿಡುತ್ತೆ. ಅಷ್ಟು ರಭಸದಲ್ಲಿ ತೆರೆಗಳು, ವೇವ್ಸ್ ಎಲ್ಲ ಬರ್ತಾ ಇರುತ್ತೆ. ಅದಕ್ಕಾಗಿ ಅಕ್ಟೋಬರ್ ಆದಮೇಲೆ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇನಲ್ಲಿ ನೀವು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ ಸಮುದ್ರ ನೋಡೋಕ್ಕೆ ಅಂತ. ನೀವು ಹೋಗ್ಬೋದು. ನಿಮ್ಮ ಮಕ್ಕಳನ್ನು ರಜೆಗಳಲ್ಲಿ ಕರೆದುಕೊಂಡು ಹೋಗಿ. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋವನ್ನು ಮಾಡ್ತಿದ್ದೇವೆ. ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೀವೇ ಬಡ ಮಕ್ಕಳ ಶಾಲೆಗೆ ಕೊಡುವಂಥ ಡೊನೇಷನ್. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಏಯ್ ಅದಕ್ಕೆ ಹಾಕ್ಬಿಡು. ಸಮುದ್ರ ಹೇಗೆ ಬೋರ್ಗರೆದು ಬರುತ್ತಿದೆ ನೋಡಿ, ಅದರ ಅಲೆಗಳು ಹೇಗೆ ತುಂಬ ಜೋರಾಗಿ ಬರ್ತಾ ಇದೆ. ಮಕ್ಕಳು ಇದನ್ನೆಲ್ಲ ನೋಡಿ ಖುಷಿ ಪಡುತ್ತಾರೆ. ಮಕ್ಕಳಿಗೆ ಇದರೆಲ್ಲ ಅಲ್ಲಿ ಉಸುಕಿರುತ್ತದೆ, ಉಸುಕಿನಲ್ಲಿ ಏನೇನೋ ಆಕೃತಿಗಳನ್ನು ಮಾಡಿ ಏನೇನೋ ಮಾಡಿ ಏನೇನೋ ಮಾಡಿ ಆಟ ಆಡುವುದಾದರೆ ತುಂಬ ಖುಷಿಯಾಗುತ್ತದೆ ಅವರಿಗೆ. ಅದಕ್ಕೆ ನಿಮ್ಮ ಮಕ್ಕಳನ್ನು ರಜಾ ದಿನಗಳಲ್ಲಿ ಸಮುದ್ರಕ್ಕೆ ಒಮ್ಮೆ ಕರೆದುಕೊಂಡು ಹೋಗಿ, ರಜೆಗಳು ಬಂದಾಗೆಲ್ಲ ಸಮುದ್ರದಲ್ಲಿ ಹೋಗಿ ತೋರಿಸಿ ಅವರಿಗೂ ತುಂಬ ಖುಷಿಯಾಗುತ್ತದೆ ಮಕ್ಕಳಿಗೆ. ಸಿಟಿಯಲ್ಲಿರೋ ಮಕ್ಕಳಿಗಂತೂ ತುಂಬ ಅವರು ಖುಷಿ ಪಡ್ತಾರೆ ಈ ಸಮುದ್ರ ಎಲ್ಲ ನೋಡಿದರೆ. ಕರ್ನಾಟಕದಲ್ಲಿ ನೀರಿಲ್ಲ ಅಂತಾರೆ ನೋಡಿ, ನಮ್ಮೂರಲ್ಲಿ ಸಮುದ್ರದಲ್ಲಿ ಎಷ್ಟು ನೀರಿದೆ, ನಮ್ಮೂರ ನದಿಗಳಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನೀರುಗಳೆಲ್ಲ ಇದೆ. ಆದರೆ ಕರ್ನಾಟಕದ ಸರ್ಕಾರ ಆ ನೀರುಗಳನ್ನೆಲ್ಲ ಪ್ಯೂರಿಫೈ ಮಾಡಿ ಇಡೀ ಕರ್ನಾಟಕಕ್ಕೆ ಕಳಿಸ್ಬೋದು, ಆದರೆ ಆ ಕೆಲಸ ಮಾಡಲ್ಲ. ಮಾಡಿ ಜಗಳ ಮಾಡ್ಕೊಂಡು ಕೂತಿರ್ತಾರೆ ಸರ್ಕಾರದವರು. ನೋಡಿ, ನಮ್ಮೂರಾದಂಥ ಉತ್ತರ ಕನ್ನಡದಲ್ಲಿ ಬೇಜಾನ್ ನೀರಿದೆ, ತುಂಬ ಸಮುದ್ರದಲ್ಲೂ ನೀರಿದೆ, ನದಿಗಳಲ್ಲೂ ತುಂಬ ನದಿಗಳು ತುಂಬೇ ಇರ್ತವೆ. ಆದ್ರೂ ನೀರಿಲ್ಲ ಯಾಕಂತಂದರೆ ಸರ್ಕಾರದವರು ಸರಿಯಾದ ನೀರಿನ ವ್ಯವಸ್ಥೆಯನ್ನು ಮಾಡಲ್ಲ, ಅದಕ್ಕಾಗಿ ನೀರಿಲ್ಲ ಆಗಿರುತ್ತೆ. ಗುಡ ಮಾಡು. ಇಲ್ಲಿರಿ ಬಾ ಇಲ್ಲಿ ಬಾ. ಅಳಸು ಬತ್ತಿನದು ಮುಂದೋಗ್ಬೇಡ ಅಮಾಸೆ ಅಲ್ಲ. ಈ ನೀರಲ್ಲಿ ನಿಂತ್ಕಣಿ, ಫುಲ್ ಹೋಗ್ಬೇಡಿ. ಬರ ಚಸ್ಮಾ ಇಲ್ಲಿಕ್ಕ, ಚಸ್ಮಾ ಇಲ್ಲಿಕ್ಕ ಕುಡೆ ಕನ್ನಡದಲ್ಲಿ ಬರೋದಿರಲ್ಲ. ಬರಿ
ತೀರ ಪ್ರದೇಶದಲ್ಲಿ ದೋಣಿಗಳನ್ನು ಇಟ್ಟಿರ್ತಾರೆ. ಲಾಂಚ್ಗಳು, ಬೋಟುಗಳು, ದೋಣಿಗಳು ಎಲ್ಲ ಇರ್ತವೆ ಮೀನು ಹಿಡಿಯೋಕ್ಕೆ. ಅವುಗಳನ್ನೆಲ್ಲ ದಡದಲ್ಲಿ ನಿಲ್ಲಿಸಿರ್ತಾರೆ. ಅವರು ನೈಟು ಅಥವಾ ಯಾವಾಗಲೂ ಹಿಡಿಯೋಕ್ಕೆ ಹೋಗ್ತಾರೆ ಅವರು. ಬೆಳಗಿನ ಹೊತ್ತು ಹೋಗ್ತಾರೆ. ಆದರೆ ಇವಾಗ ತುಂಬ ಅಲೆಗಳು ಬರ್ತಾ ಇರೋದ್ರಿಂದ ಅವುಗಳು ದಡದಲ್ಲಿ ನಿಂತಿರ್ತವೆ. ಆ ಥರ ಸಮುದ್ರಯಾನಕ್ಕೆ ಕರೆದುಕೊಂಡು ಹೋಗಿ ಮಕ್ಕಳನ್ನು.